ನಮಸ್ಕಾರ ವೀಕ್ಷಕರೇ, DMSಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರಗಸ್ತಿ. ವಿಜಯಪುರ ಜಿಲ್ಲೆಯ ನೂತನವಾಗಿ ಆಯ್ಕೆಯಾದ ಪತ್ರಕರ್ತರಿಗೆ ಸನ್ಮಾನ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಪತ್ರಕರ್ತರಿಗೆ ಸನ್ಮಾನ ಮಾಡಲಾಯಿತು. ಬಸವನ ಬಾಗೇವಾಡಿ ಕಾಂಗ್ರೆಸ್ ಮಹಿಳಾ ಘಟಕ ಹಾಗೂ ರಾಷ್ಟ್ರೀಯ ಬಸವ ಸೈನ್ಯದಿಂದ ಸನ್ಮಾನ. ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಪ್ರಕಾಶ್ ಬೆಣ್ಣೂರ, ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ಉಳ್ಳಾಗಡ್ಡಿ, ಬಸವನ ಬಾಗೇವಾಡಿ ತಾಲೂಕು ಅಧ್ಯಕ್ಷರಾದ ರಾಜು ಗಣಚಾರಿ ಅವರಿಗೆ ಸನ್ಮಾನ ಮಾಡಲಾಯಿತು. ಮೆಹಬೂಬ್ ಗುಂತಕಲ್, DMS ನ್ಯೂಸ್, ಬಸವನ ಬಾಗೇವಾಡಿ. ಇದು ನಿಮ್ಮದೇ ಧ್ವನಿ. ಅವ್ರ ನೇತೃತ್ವದಾಗೆ ಆಗ್ತೀನಿ ಮನಗುಳಾಗ ಎಂಗೇಜ್ಮೆಂಟ್ ಆಗಿ ಊಟ ಮಾಡಿ ಬಂದೆ. ಅವತ್ತೆ ಮತ್ತೆ ನಾನು ಕ್ಯಾನ್ಸಲ್ ಆಯ್ತಲ್ರಿ? ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ತ್ರಿವಳಿ ಪತ್ರಕರ್ತರು, ಒಬ್ಬರು ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರ ಗಣಾಚಾರ್ಯ ಅವರಿದ್ದಾರೆ, ಇನ್ನೊಬ್ಬರು ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಪ್ರಕಾಶ್ ಬೆಣ್ಣೂರ್ ಅವರಿದ್ದಾರೆ, ಆಮೇಲೆ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಉಳ್ಳಾಗಡ್ಡಿ ಅವರು. ಭಾಳ ಚೆನ್ನಾಗಿ ಅವರು ಎಲ್ಲ ಡೈಲಿ ನಾವು ನೋಡ್ತಿರ್ತೀವಿ. ಏನು ವಾಸ್ತವಿಕತೆ ಇರ್ತದೆ, ಆ ವಾಸ್ತವಿಕತೆಯನ್ನು ಅವರು ತಮ್ಮ ಪತ್ರಿಕೆಗಳಲ್ಲಿ ಪ್ರತಿಬಿಂಬಿಸುವುದನ್ನು ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ಹಲವಾರು ಸೃಜನಾತ್ಮಕ ಏನೇನು ಇಡೀ ತಾಲೂಕಿನಾದ್ಯಂತ ಕಾರ್ಯಕ್ರಮಗಳಿರ್ಬೋದು ಅಥವಾ ಯಾವುದೇ ಪ್ರತಿಭೆಗಳಿರ್ಬೋದು, ಅವುಗಳೆಲ್ಲವನ್ನ ಅವರು ಬೆಳಕಿಗೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಪ್ರಗತಿಪರ ರೈತರ ಬಗ್ಗೆನೂ ಕೂಡ ಭಾಳಷ್ಟು ಪತ್ರಿಕೆಗಳಲ್ಲಿ ನಾವು ಬಂದಿರುವುದನ್ನು ಕಾಣ್ತಾ ಇದ್ದೀವಿ. ಹೀಗಾಗಿ ಇಡೀ ತಾಲೂಕಿನ ಒಂದು ಅಭಿವೃದ್ಧಿಗಾಗಿ ಅವರ ಒಂದು ಕೊಡುಗೆ ಭಾಳ ಅಪಾರವಾಗೈತಿ. ಅಂಥವರಿಗೆ ಇವತ್ತಿನ ದಿನ ನಮ್ಮ ರಾಜ್ಯ ಮಹಿಳಾ ಕಾಂಗ್ರೆಸ್ ಘಟಕದಿಂದ ಇವತ್ತಿನ ದಿನ ಏನು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಭಾಳ ಸ್ತುತ್ಯರ್ಹವಾದಂಥ ಒಂದು ಸಂಗತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಆ 3 ಮಂದಿ ಪತ್ರಕರ್ತರು ಇನ್ನೂ ಉತ್ತರೋತ್ತರವಾಗಿ ಅವರು ಬೆಳೀಲಿ, ಇನ್ನೂ ಒಳ್ಳೆಯ ಹುದ್ದೆಗಳನ್ನು ಪಡೆದುಕೊಂಡು ನಮ್ಮ ತಾಲೂಕಿನ ಕೀರ್ತಿಯನ್ನು ಅವರು ಬೆಳಗಲಿ ಅಂತ ಆಶಿಸ್ತಾ ಎರಡು ಮಾತುಗಳು. ಘಟಕದಿಂದ ನಮ್ಮ ಜಿಲ್ಲಾ ಪತ್ರಕರ್ತರಾದಂಥ ಪ್ರಕಾಶ್ ಬೆಣ್ಣೂರು, ರಾಜಕಾರಣಿ ಸದಸ್ಯರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದಂಥ ಬಸವರಾಜ್ ಉಳ್ಳಾಗಡ್ಡಿ ಹಾಗೂ ನನಗೂ ಇವತ್ತು ಸನ್ಮಾನ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅವೆಲ್ಲರ ಪರವಾಗಿ ಏನು ಹೇಳ್ಬೇಕಂದ್ರೆ ನಿಮ್ಮ ಕೃತಜ್ಞತೆ ನಮಗೆ ಭಾಳ ಐತಿ. ನಾವೆಲ್ಲ ಸದಾ ಯಾವುದೇ ಇರೋಲ್ಯಾಕ ನಾವು ನಿಷ್ಠೆಯಿಂದ ಒಂದು ಸುದ್ದಿ ಮಾಡ್ಕೋತ ಬಂದೀವಿ. ಅದೇ ರೀತಿಯಾಗಿ ನಿಮ್ಮ ಹೊರಸ್ತೇವೆ. ಜಿಲ್ಲೆಯಲ್ಲಿರುವಂಥ ಪತ್ರಕರ್ತರು ನಮ್ಮ ತಾಲೂಕಾ ಮಟ್ಟದಿಂದ ಪ್ರಕಾಶ್ ಬೆಣ್ಣೂರವರು ಮೊದಲು ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಅಲ್ಲದೆ ರಾಜು ಗಣಾಚಾರ್ಯ ಅವರು ಸತತ ಈಗ 4ನೇ ಬಾರಿ ತಾಲೂಕಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಕ್ಕೆ ನಮ್ಮೆಲ್ಲರಿಗೂ ಕೂಡ ಬಹಳ ಹರ್ಷವಾಗಿದೆ. ಯಾಕೆಂದರೆ ರಾಜು ಗಣಾಚಾರ್ಯ ಅವರು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಸುಮಾರು 25 ವರ್ಷಗಳಿಂದ ತಮ್ಮ ಲೇಖನಿ ಮೂಲಕ ನಮ್ಮೆಲ್ಲ ತಾಲೂಕಿನಲ್ಲಿ ಚರಿತ್ರಿತರಾದಂಥ ವ್ಯಕ್ತಿ. ಅಂಥ ವ್ಯಕ್ತಿ ತಾಲೂಕಾ ಅಧ್ಯಕ್ಷರಾಗಿ ಆ ಹುದ್ದೆಗೆ ಅಲಂಕರಿಸಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅಭಿನಂದನೆ. ಅದೇ ರಾಜ್ಯ ಕಾರ್ಯಕಾರಿಣಿ ಸಮಿತಿಗೆ ಆಯ್ಕೆಯಾದಂಥ ಪ್ರಕಾಶ್ ಬೆಣ್ಣೂರ್ ಅವರು ತಮ್ಮದೇ ಆದಂಥ ಕೊಡುಗೆ ನೀಡಿದ್ದಾರೆ. ಬಸವ ಜನ್ಮಸ್ಥಳದ ಅನೇಕ ಅಭಿವೃದ್ಧಿ ಕಾರ್ಯಗಳಿಗಾಗಿರ್ಬೋದು, ಹಾಗೂ ರೈಲ್ವೆ ಹೋರಾಟದಲ್ಲಿ ಮತ್ತು ಅನೇಕ ಬಸವನ ಬಾಗೇವಾಡಿ ಪ್ರವಾಸೋದ್ಯಮಿಗೆ ತಮ್ಮದೇ ಆದಂಥ ಛಾಪವನ್ನು ಮೂಡಿಸುವುದರ ಮೂಲಕ ತಮ್ಮ ಲೇಖನಿಯ ಮೂಲಕ ಬೆಳಕನ್ನು ಚೆಲ್ಲಿದಂಥ ಪ್ರಕಾಶ್ ಬೆಣ್ಣೂರ್ ಅವರಿಗೂ ಕೂಡ ಅಭಿನಂದನೆಗಳು. ಇನ್ನೋರ್ವ ಮಿತ್ರರು ಪತ್ರಕರ್ತರಾದಂಥ ಬಸವರಾಜ್ ಉಳ್ಳಾಗಡ್ಡಿ ಅವರು ಹಿಂದೆ ಎಲೆಕ್ಟ್ರಿಕಲ್ ಮೀಡಿಯಾ ಸಮಯ ನ್ಯೂಸ್ನಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ಅಲ್ಲದೆ ಉದಯವಾಣಿ, ವಿಶ್ವವಾಣಿ ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿ, ಈಗ ಬಸವನ ಬಾಗೇವಾಡಿ ತಾಲೂಕಿನ ಪ್ರಜಾವಾಣಿ ಪತ್ರಿಕೆಯ ವರದಿಗಾರರಾಗಿ ಅವರು ಕೂಡ ಕಾರ್ಯನಿರ್ವಹಿಸ್ತಿದ್ದಾರೆ. ಅವರು ಇಂದು ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಕ್ಕೆ ಅವರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ಈಗ ಇನ್ನೂ ಅನೇಕ ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳನ್ನು ಅವರೆಲ್ಲ ಆಯ್ಕೆ ಮಾಡಿದ್ದಾರೆ. ಇವರನ್ನು ನಾವೇ ಕೇಳಿಕೊಳ್ಳೋದೇನೆಂದರೆ, ನಮ್ಮ ಪಕ್ಷದ ವತಿಯಿಂದ ಈ ಪತ್ರಕರ್ತರ ಸಂಘದವರು ತಾವು ಇಲ್ಲಿವರೆಗೂ ನ್ಯಾಯ, ನಿಷ್ಠುರತೆ, ನೇರ ನುಡಿಯಿಂದ ತಮ್ಮ ಲೇಖನಿಯ ಮೂಲಕ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಾ ಬಂದಿದ್ದೀರಿ. ಮುಂಬರುವ ದಿನಗಳಲ್ಲಿ ಕೂಡ ತಮ್ಮ ಪತ್ರಿಕಾ ಗೌರವ ಮತ್ತು ಪತ್ರಿಕಾ ಧರ್ಮವನ್ನು ಪಾಲಿಸಿ ನಮ್ಮ ಬಸವನ ಬಾಗೇವಾಡಿ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಬೇಕಂತ ಹೇಳುತ್ತಾ ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ
ಈ ಕಾರ್ಯಕ್ರಮನ ಆಯೋಜನೆ ಮಾಡಿರುವಂಥ ಮಹಿಳಾ ಘಟಕದ ಅಧ್ಯಕ್ಷನಿ ಆದಂಥ ರುಕ್ಮಿಣಿ ರಾಠೋಡ್ ಅವರಿಗೂ ಹಾಗೂ ಜಗದೇವಿ ಗುಂಡಾಳ್ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಭಾಷಣ ಕೊಡ್ತೇನೆ. ಜೈ ಬಸವೇಶ್ವರ. Thank you for watching. Thank you so much for watching. Thank you for watching.